ಪ್ರೈಸ್ ಕರ್ತನ ನಮಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. 2 ಸಾಮುವೇಲ 22ನೇ ಅಧ್ಯಾಯ 33ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರು ನನ್ನ ಬಲವಾದ ಕೋಟೆಯಾಗಿದ್ದಾನೆ, ಆತನು ನನ್ನ ಮಾರ್ಗವನ್ನು ಸರಾಗ ಮಾಡುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಕರ್ತನು ಆತನು ನಮಗೆ ಏನಾಗಿದ್ದಾನೆ, ಬಲವಾದ ಕೋಟೆಯಾಗಿದ್ದಾನೆ. ಆತನು ನಾವು ಹೋಗುವಂತಹ ಮಾರ್ಗಗಳನ್ನ, ಬರುವಂತಹ ಮಾರ್ಗಗಳನ್ನ ಕರ್ತನು ಏನು ಮಾಡುವವನಾಗಿದ್ದಾನೆ, ಸರಿಪಡಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ಎಷ್ಟೋ ವಿಧವಾದ ಒಂದು ಕೇಡಿನ ಮಾರ್ಗಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುತ್ತೆ. ಆದರೆ ನಮ್ಮ ಕರ್ತನು ನಮಗೆ ಸಹಾಯಕನಾಗಿ ಇದ್ದು, ನಾವು ಹೋಗುವಂತಹ ಮಾರ್ಗಗಳಲ್ಲಿಯೂ ಬರುವಂತಹ ಮಾರ್ಗಗಳಲ್ಲಿಯೂ ಆತನು ನಮಗೆ ಜೊತೆಗಾರನಾಗಿ ಇದ್ದು, ನಾವು ಹೋಗುವಂತಹ ಮಾರ್ಗಗಳನ್ನು ಸರಿಪಡಿಸುವವರಾಗಿದ್ದಾರೆ. ಇದು ನಾನು ಹೋಗುವಂತಹ ಮಾರ್ಗ, ಕರ್ತನೇ ನಾನು ನಿನಗೆ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ದೇವರೇ, ಈ ನನ್ನ ಮಾರ್ಗದಲ್ಲಿ ದೇವರೇ ಇರುವಂತಹ ತಡೆಗಳನ್ನು ನೀಗಿಸು ದೇವರೇ ಎಂದು ಹೇಳುವಾಗ, ಕರ್ತನು ನಮಗೆ ಇರುವಂತಹ ತಡೆಗಳನ್ನು ನೀಗಿಸುವವನಾಗಿದ್ದಾನೆ, ಹೋರಾಟಗಳನ್ನು ಆತನು ನೀಗಿಸುವವನಾಗಿದ್ದಾನೆ. ನಮ್ಮ ಮಾರ್ಗಗಳನ್ನು ಯಾರಿಗೆ ವಹಿಸಿಕೊಡಬೇಕು? ಕರ್ತನಿಗೆ ವಹಿಸಿಕೊಡಬೇಕು. ನಮ್ಮ ಜೀವಿತದಲ್ಲಿರುವಂತಹ ಪ್ರತಿಯೊಂದು ಮಾರ್ಗಗಳನ್ನು, ನಮ್ಮ ಕೆಲಸ ಕಾರ್ಯದ ಮಾರ್ಗಗಳನ್ನು, ನಾವು ಕೈ ಮಾಡುವಂತಹ ಪ್ರಯಾಸಗಳನ್ನು ಎಲ್ಲವನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಕರ್ತನು ನಮಗೆ ಏನಾಗಿದ್ದಾನೆ, ದುರ್ಗವಾಗಿದ್ದಾನೆ, ಕೋಟೆ ಆಗಿದ್ದಾನೆ, ಬಂಡೆ ಆಗಿದ್ದಾನೆ. ಆತನು ನಾವು ಹೋಗುವಂತಹ ಮಾರ್ಗಗಳನ್ನು ಸರಿಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಮಾರ್ಗಗಳು ಕೆಲವೊಂದು ಸಾರಿ ತಪ್ಪಾಗಿರುತ್ತೆ. ಆದರೆ ನಾವು ಕರ್ತನಿಗೆ ಒಪ್ಪಿಸಿಕೊಡುವಾಗ ನಮ್ಮ ಮಾರ್ಗಗಳನ್ನು ಆತನು ಸರಿಪಡಿಸಿ ನಾವು ಸರಿಯಾಗಿ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯವಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸು ದೇವರೇ. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಅವರ ಮಾರ್ಗಗಳನ್ನು ಅಪ್ಪಾನಿ ಸರಿಪಡಿಸಿ ಸರಾಗ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.